ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನಿನ್ನ ಬಸ್ರಿ ಹೆಂಗಸಿನ ಬಗ್ಗೆ ಅಷ್ಟೊಂದು ಕೆಟ್ಟದಾಗ ಮಾತಾಡ್ತಿಲ್ಲ. ಮನುಷ್ಯನೇ ಅಲ್ಲ ಕಣ ನೀನು. ಪಾಪ ನಿನ್ನ ಹೆಂಡತಿ ಜಾಜಿ ಅಲ್ಪಾಶದ ಬಗ್ಗೆ ಏನೋ ಹೋಮ ಹವನ ಮಾಡ್ಸೋಣ ಅಂತ ಬಂದಿದ್ರು. ನೀನು ನೋಡಿದ್ರೆ ಸುಮಾರು 600 ವರ್ಷಗಳ ಇತಿಹಾಸ ಇರೋ ಈ ಕ್ಷೇತ್ರದಲ್ಲಿ ಹಲವಾರು ಪವಾಡಗಳು ನಡೆದಿವೆ. ಸಾಕು. ಯಾಕಪ್ಪ ನಾನಿನ್ನೂ ಬಡ್ಸೇ ಇಲ್ಲ, ಆಗ್ಲೇ ಸಾಕು ಅಂತಿದ್ದೀರಾ? ಸಾಕು. ನಂದೇನು ಹೊಟ್ಟೆ ಅನ್ಕೊಂಡಿದ್ಯೋ ಇಲ್ಲ ಹಂಡೆ ಅನ್ಕೊಂಡಿದ್ಯೋ? ಅಪ್ಪ, ಇವತ್ತು ಅಡುಗೆ ಮಾಡಿರೋದು ನಾನು, ಅಮ್ಮ ಅಲ್ಲ. ನಿಮಗೆ ದಿನ ಅವಳ ಅಡುಗೆನೆ ತಿಂದು ತಿಂದು ನಾಲ್ಗೆ ಜಡ್ಡು ಹಿಡ್ದೋಗಿರುತ್ತೆ. ಹಾಕಿಸ್ಕೊಳ್ಳಿ. ಯಾಕೋ ಹೀಗೆ ನಾಚ್ಕೊಳ್ತ್ಯಾ? ಸರಿಯಾಗಿ ತಿನ್ನು. ನೋಡಿ ಚಿಕ್ಕಮ್ಮ ಹೇಗೆ ನಾಚ್ಕೊಳ್ತಿದ್ದಾನೆ. ಸರಿಯಾಗಿ ಊಟನೂ ಮಾಡೋದಿಲ್ಲ. ಯಾಕಷ್ಟು ಮುದುರ್ಕೊಂಡು ಕೂತಿದ್ಯಾ? ಸರಿಯಾಗಿ ಕೂತ್ಕೊಂಡು ಊಟ ಮಾಡೋ. ತಿನ್ನಿ ಅಪ್ಪ. ನಾನೇ ಮಾಡಿದ್ದು ಹುಳಿ ಚೆನ್ನಾಗಿದ್ಯಾ? ಅಪ್ಪ, ಯಾಕೆ ಅಳ್ತಿದ್ದೀರಾ? ಏನಿಲ್ಲ. ಯಾಕಪ್ಪ ಕಣ್ಣಲ್ಲಿ ನೀರು? ಚಿಕ್ಕಮ್ಮ, ಅಪ್ಪ ನಿಮ್ಮ ಕಣ್ಣಲ್ಲೂ ನೀರು? ಇಲ್ಲ ಇಲ್ಲ, ಏನೂ ಇಲ್ಲ. ಬಾ, ನಾವು ಊಟ ಮಾಡೋಣ. ಏನಾಯ್ತು ಚಿಕ್ಕಮ್ಮ? ಯಾಕಿಬ್ರು ಅಳ್ತಿದ್ದೀರಾ? ಅದು ಏನಿಲ್ಲ ಮಗಳೇ, ಕಣ್ಣಿಗೆ ಕಸ ಬಿತ್ತು. ನೀನು ಊಟಕ್ಕೆ ಕೂತ್ಕೋ. ನಿಮ್ಮ ಕಣ್ಣಲ್ಲೇನೋ ಕಸ ಬಿತ್ತು ಸರಿ, ಆದರೆ ಚಿಕ್ಕಮ್ಮನ ಕಣ್ಣಲ್ಲಿ ಯಾಕೆ ನೀರು ಬರಬೇಕು? ನೀವಿಬ್ರು ನನ್ನ ಹತ್ರ ಏನೋ ಸುಳ್ಳು ಹೇಳ್ತಾ ಇದ್ದೀರಾ, ಏನೋ ಮುಚ್ಚಿಡ್ತಿದ್ದೀರಾ ನೀವು. ಅಥವಾ ನನ್ನಿಂದ ಏನಾದ್ರು ತಪ್ಪಾಯ್ತಾ? ಇನ್ನಿಂದೇನು ತಪ್ಪಾಗುತ್ತೆ ಮಗಳೇ? ಇಷ್ಟು ಚೆನ್ನಾಗಿ ಅಡುಗೆ ಮಾಡಿಬಿಡ್ಸಿದ್ಯಾ? ನೀವೇನೋ ಮುಚ್ಚಿಡ್ತಾ ಇದ್ದೀರಾ. ಸುಳ್ಳು ಹೇಳಬೇಡಿ. ಏನಾಯ್ತು ಅಂತ ಹೇಳಿ. ನೀನು ಭಾವ, ಊಟ ಆದ್ಮೇಲೆ ಮಾತಾಡೋಣಂತೆ. ಜಾಜಿ ಬಾ, ನಾವು ಊಟ ಮಾಡೋಣ. ಇಲ್ಲ ಚಿಕ್ಕಮ್ಮ, ಏನು ಅಂತ ನನಗೆ ಮೊದಲು ಗೊತ್ತಾಗಬೇಕು. ಅಪ್ಪ ಯಾಕೆ ಒಂಥರ ಇದ್ದೀರಾ?
ಯಾಕೆ ಅಳ್ತಿದ್ದೀರಾ? ಅಪ್ಪಂಗೆ ಏನಾಗಿದೆ ಹೇಳಿ ಅಪ್ಪ, ಯಾಕೆ ಮಾತಾಡ್ತಿಲ್ಲ ನೀವು? ಏನಾಯ್ತು ಅಂತ ಮೊದಲು ಹೇಳಿ. ಅದನ್ನು ಹೇಳೋ ಧೈರ್ಯ ಆಗಲಿ ಶಕ್ತಿ ಆಗಲಿ ನನಗಿಲ್ಲ ಮಗಳೇ. ತಿಳ್ಕೊಳ್ಳೇಬೇಕು ಅನ್ನೋದಾದ್ರೆ ಶ್ರೀಮತಿಯವ್ರನ್ನ ಕೇಳು. ನಾನೇನ್ ಮಾಡ್ದೆ ಸೂರ್ಯಾಂಶು? ದ್ರೋಹ ಮಾಡಿದ್ರ ಗುರುಗಳೇ? ಏನು ಖಡ್ಕಿ ನಿನಗೆ ದ್ರೋಹ ಮಾಡಿದ್ದಾನೆ? ಹೌದು. ಅದ್ ಹೇಗ್ ಸಾಧ್ಯ? ಅವನು ನಿನ್ನ ಗುರು ಅನ್ನೋದನ್ನು ಮರೆತು ಮಾತಾಡ್ತಾ ಇದೀಯ. ತನ್ನ ವಿದ್ಯೆನೆಲ್ಲ ದಾರ ಇರ್ತಿದ್ದಾನೆ. ಇವತ್ತು ನೀನು ಮಹಾ ವಾಮಾಚಾರಿ ಆಗಿದೀಯ ಅಂದ್ರೆ ಅದಕ್ಕೆ ಕಾರಣ ಖಡ್ಕಿ ಅನ್ನೋದನ್ನ ಮರಿಬೇಡ. ಅದನ್ನು ಮರ್ತಿಲ್ಲ ವಿರೂಪಾಕ್ಷ ಶಾಸ್ತ್ರಿಗಳೇ. ನೆನಪುಗಳು ಗೋರಿಯಿಂದ ಕೆದಕಿ ಎದ್ದು ಬಂದು ನಿನ್ನೀ ಗುರುಗಳು ಮಹಾ ದ್ರೋಹಿ ಅನ್ನೋದನ್ನ ನೆನಪು. ಸತ್ಯ ಕಹಿ ಅಲ್ವಾ ಗುರುಗಳೇ? ಯಾವ್ದು ಸತ್ಯ, ಏನ್ ಸತ್ಯ ಅದನ್ನ ಮಾತಾಡೋ ಹೊತ್ತಾ ಇದು. ಇದೇ ಸರಿಯಾದ ಸಮಯ ವಿರೂಪಾಕ್ಷ ಶಾಸ್ತ್ರಿಗಳೇ. ಇದನ್ ಬಿಟ್ರೆ ಇಷ್ಟು ಒಳ್ಳೆ ಅವಕಾಶ ಮತ್ತೆ ನನಗ್ ಸಿಗೋದಿಲ್ಲ. ಅದೇನು ಅಂತ ಬೊಗಳು ಸಾಯಿ. ಹೇಳಿದ್ನಲ್ಲ ಶಾಸ್ತ್ರಿಗಳೇ, ಗುರುಗಳು ದ್ರೋಹ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ. ದ್ರೋಹ, ಮೋಸ, ಅನ್ಯಾಯ ಇದೆಲ್ಲ ವಾಮಾಚಾರಿಗಳಿಗೆ ಸಾಮಾನ್ಯ ಅಲ್ವಾ? ಅದನ್ನೇನ್ ದೊಡ್ಡ ವಿಷಯ ಮಾಡಿ ಹೇಳ್ತಾ ಇದೀಯಾ? ನಮ್ಮ ಪ್ರಯೋಗಕ್ಕೆ ಯಾಕೆ ಅಡ್ಡಿ ಬರ್ತಾ ಇದೀಯ ನೀನು? ವಾಮಾಚಾರಿಗಳು ಅನ್ಯಾಯ ಮಾಡೋದಿಲ್ಲ ಶಾಸ್ತ್ರಿಗಳೇ. ಒಂದು ವೇಳೆ ಮಾಡಿದ್ರು ಅದಕ್ಕೆ ಬಲವಾದ ಕಾರಣಗಳಿರುತ್ತೆ. ಆದ್ರೆ ನಮ್ಮ ಕಾಲರುದ್ರ ಸಿದ್ದೇಶ್ವರ ಕಡ್ಕಿಗಳು ಅಕಾರಣದಿಂದ ಅನ್ಯಾಯ ಮಾಡಿದ್ದಾರೆ. ಖಡ್ಕಿ ಅನ್ಯಾಯ ಮಾಡಿದ್ದಾನೆ ಅಂದ್ರೆ ಯಾರಿಗೆ? ನಿನ್ಗ ಅಲ್ಲ, ಮತ್ಯಾರಿಗೆ? ಸಮುದ್ಯ ತಂಗೆ. ಬಾಳೆಂಬ ಕಡಲಲ್ಲಿ ನಾ ಕಂಡ ಬಂಗಾರದ ಹೂ ನೀನು. ಸೂರ್ಯ ಚಂದ್ರ ಇರೋವರೆಗೂ ನಮ್ಮ ಪ್ರೀತಿ ಹಾಲು ಜೇನು.
ಹಕ್ಕಿಗೆ ಹಾರೋ ಆಸೆ, ಕೋಗಿಲೆಗೆ ಹಾಡೋ ಆಸೆ, ನನಗೆ ನಿನ್ನ ಪ್ರೀತಿಯ ಕಡಲಲ್ಲಿ ತೇಲೋ ಆಸೆ. ನನ್ನ ಒಲುಮೆಯ ಚೆಲುವೆ, ಕಣ್ಮನಗಳ ಸೆಳೆವೆ. ನಿನ್ನ ನನ್ನ ಪ್ರೀತಿಯ ಹಸಿವು ಕೊನೆಗಾಣದೆಂದು. ಭತ್ತದ ನದಿಯಂತೆ ನಮ್ಮಿಬ್ಬರ ಮನಕ್ಕೆ ಹರಿಯಲಿ ಪ್ರೇಮದ ಹರಿವು. ಸಾಗರದೊಳಗಿನಾಳವ ಬಲ್ಲವರ್ಯಾರು ಜಗದಲ್ಲಿ. ಪ್ರೀತಿಯ ಗಂಧವ ತಿಳಿಯರೆಲ್ಲರೂ, ಶೂನ್ಯವೇ ಸರಿ ಬದುಕಿನಲ್ಲಿ. ಸೂರ್ಯ ಚಂದ್ರರೆಲ್ಲದ ಬಾನು ಬರಡಾದರೇನು, ನೀನೇ ಇಲ್ಲದ ನನ್ನ ಬದುಕು ಬಾಳೆಲ್ಲವೂ ಗೋಳು. ಸಮುದ್ರ ತರ ಅವಳು ಯಾರು? ನನ್ನ ಅಕ್ಕ.
ತಾಯಿ ಇಲ್ಲದ ತಬ್ಲಿಗೆ ತಾಯಿ ಆದ್ಲು ನನ್ನ ಅಕ್ಕ. ಪ್ರೀತಿ, ಮಮತೆ, ವಾತ್ಸಲ್ಯಗಳನ್ನು ಬೆರೆಸಿ ಕೈ ತುತ್ತು ತಿನ್ನಿಸಿ ಮಡ್ಲಲ್ಲಿ ಹಾಕ್ಕೊಂಡು ಜೋಗುಳವಾಡಿ ನಿದ್ರಾ ದೇವಿಯನ್ನು ಆಹ್ವಾನಿಸಿ ಸುಖ ನಿದ್ರೆಗೆ ಜಾರಿಸ್ತಿದ್ಲು ನನ್ನ ಅಕ್ಕ. ನಾ ಅತ್ತಾಗ ಅತ್ತವಳು, ನಕ್ಕಾಗ ನಕ್ಕವಳು ನನ್ನ ಅಕ್ಕ. ನನ್ನ ಕಣ್ಣಲ್ಲಿ ಅವಳು ಸಂತೋಷ ಕಂಡ್ಲು. ಹಾಲಿನ ಮನ್ಸಿನಂತೆ, ಜೇನಿನ ಸವಿಯಂತೆ, ನಿಷ್ಕಳಂಕ ದೇವತೆಯಂತೆ ದೇವತೆ ಆದ್ಲು ನನ್ನ ಅಕ್ಕ. ಅಂದರೆ ನೀನು ಸಮುದ್ಯತ ತಮ್ಮ? ಹೌದು. ಸಮುದ್ಯತ ಹೇಗಿದ್ದಾಳೆ? ನಿಮ್ಮ ದಯೆಯಿಂದ ಚೆನ್ನಾಗಿಲ್ಲ ಗುರುಗಳೇ. ಹಳೆ ಸಮುದ್ಯತ ಸತ್ತಿದ್ದಾಳೆ. ಹೇಗಿದ್ಲು ಅಲ್ವಾ? ನೀವು ಅವಳು ನೋಡಿ ದಿನಗಳನ್ನ ನೆನ್ಪು ಮಾಡ್ಕೊಳ್ಳಿ ಗುರುಗಳೇ. ಚಿನ್ಕುರುಳಿಯಾಗಿ ಓಡಾಡ್ತಾ, ಚಿಕ್ಕ ಮಕ್ಕಳಂತೆ ಆಟ ಆಡ್ತಾ, ಚೇಷ್ಟೆ ಮಾಡ್ತಾ ಇಡೀ ಊರಿಗೂರಿ ಅವಳನ್ನ ಪ್ರೀತಿಯಿಂದ ಮಾತಾಡಿಸ್ತಿದ್ರು. ಅವಳ ಕಣ್ಣಲ್ಲಿ ಕನಸಿತ್ತು. ಆ ಕನಸು ನೀವಾಗಿದ್ರಿ ಅಲ್ವಾ ಗುರುಗಳೇ? ಸಾಕು ಸಾಕು ನಿಮ್ಮಿಬ್ಬರ ಹಳೆ ಕಥೆಗಳು. ಈಗ ಮಾತಾಡೋದಕ್ಕೆ ಸಮಯ ಅಲ್ಲ, ನಾಳೆ ಕೂತ್ ಮಾತಾಡೋಣ. ಈಗ ಪ್ರಯೋಗ ಪೂರ್ಣ ಆಗ್ಬೇಕು. ರಕ್ತ ದರ್ಪಣ ಮಾಡು ಬಾ. ಇಲ್ಲ ಶಾಸ್ತ್ರಿಗಳೇ, ಇದಿಲ್ಲೇ ಈಗಲೇ ಇತ್ಯರ್ಥ ಆಗ್ಬೇಕು. ನಿಂತ ಹೆಜ್ಜೆಲೆ ಇತ್ಯರ್ಥ ಆಗ್ಬೇಕು ಅಂದ್ರೆ ಹೇಗೆ? ಪರಿಹಾರ ಬೇಕು. ಏನ್ ಪರಿಹಾರ ಬೇಕು? ನನ್ನ ಗುರುಗಳು ನಮ್ಮ ಅಕ್ಕನ ಮದುವೆ ಆಗ್ಬೇಕು.